ವಿಧಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಜಯಂತಿ ವಿ ಮೇಡಮ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಅವರಿಗೆ ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತಿದೆ. ಹಾಗೂ ಗ್ರಾಮ ಪಂಚಾಯತಿ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಮೇಡಮ್ ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಕೂಡ ನಿಮಗೂ ಕೂಡ ಸ್ವಾಗತ ಬಯಸುತ್ತೇವೆ. ಹಾಗೆ ವಾರ್ಡ್ ಸದಸ್ಯರಾದಂತಹ ಪದ್ಮವತಿ ಪೂಜಾರಿಸರು ಹಾಗೂ ಶಿವಪ್ರಕಾಶ್ ಸರ್ ಅವರಿಗೂ ಕೂಡ ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಅಶೋಕ್ ಸಿಬಿ ಸರ್ ಕೂಡ ನಮ್ಮೆಲ್ಲರ ಪರವಾಗಿ ಕೂಡ ಅವರಿಗೂ ಕೂಡ ಸ್ವಾಗತನ ಬಯಸುತ್ತೇನೆ. ಇಲ್ಲಿ ಗೌರ್ಮೆಂಟ್ ಹತ್ತಿರದಲ್ಲಿ ಇಲ್ಲಿಂದ 3 ಕಿಲೋಮೀಟರ್ ಮತ್ತು 4 ಕಿಲೋಮೀಟರ್ ದೂರದಲ್ಲೇ ಇರೋದು ಗೋಯಿತೊಟ್ಟಲ್ಲಿ. ಆಮೇಲೆ ಆತೂರು 6 ಕಿಲೋಮೀಟರ್ ಆಗ್ತದೆ. ಶಾಂತಿನಗರದಲ್ಲಿ 4 ಕಿಲೋಮೀಟರ್ ಆಗ್ತದೆ ಇಲ್ಲಿ ನಡ್ಕೊಂಡು ಹೋಗಿದ್ರೆ. ಬೇರೆ ಸಾಮಾನ್ಯ ಕೇಂದ್ರ ಜಾಗ ಆಗ್ತದೆ. 1,000 ಬಿಸ್ತಿ ಮನೆಗಳು ಇಲ್ಲಿ ಉಂಟು. ಹೆಚ್ಚಿನವರು ಅದೆಲ್ಲ ತುಂಬಾ ಒಳಗಿರುವಂತಹ ಜಾಗಗಳು. ಅವರಿಗೆಲ್ಲ ಅನುಕೂಲ ಇದೇ ಶಾಲೆ. ಈಗ ಯಾವುದು ಕೆಲಸ ಮಾಡಬೇಕಾದ್ರು ಇದ್ರಲ್ಲ. ಈಗ ಇಲ್ಲಿ ನನ್ನ ಪ್ರಕಾರ ಒಂದು ಸ್ಕೂಲಲ್ಲಿ ಒಂದು 400-500 ಜನ ಮಕ್ಕಳಿದ್ದಾರೆ ಅಂತಾದರೆ ಬರ್ತಾರಂತಾದರೆ ಆ ಇದಕ್ಕೆ ಏನಾದರೂ ನಾವು ಸ್ಪೆಷಲ್ ಇದು ಕೊಟ್ಟು ಆದಷ್ಟು ಸ್ಪೀಡಲ್ಲಿ ಇದು ಮಾಡಿಸ್ಬೋದು. ಗ್ರಾಮದೇ ಜನಸಂಖ್ಯೆ ಕಮ್ಮಿ ಸರ್. TMC ಶಾಲೆ ಇದೆ. ಆಗ ಹೆಚ್ಚಿನ ಮಕ್ಕಳು TMC ಶಾಲೆಗೆ ಹೋಗ್ತಾರೆ. ನಮ್ಮ ಈ ಲೋಕಲ್ ಅಲ್ಲಿ ನೋಡುವಾಗ ನಮಗೆ ನಮ್ಮ ಮಕ್ಕಳು ಬರ್ತಾರೆ. ಅಂದರೆ ನಮಗೆ ಮುಖ್ಯವಾಗಿ ಆದಂತ ಗ್ರಾಮದಲ್ಲಿ ಜನಸಂಖ್ಯೆ ಕಮ್ಮಿ ಆದ ಕಾರಣ ಇನ್ನು ಗ್ರಾಮದಲ್ಲಿ ಬರ್ತಾ ಇದ್ದಾರೆ. ಒಂದು ಇದು ಬಹಳ ಮೊದಲು ಇದು ಕುಗ್ರಾಮ, ಆಮೇಲೆ ಈಗ ಅಭಿವೃದ್ಧಿಗಳೆಲ್ಲ ಆಗಿ ಇನ್ನಷ್ಟು ಆಗಬೇಕಾಗಿದೆ. ಅಂದ್ರೆ ಇಲ್ಲಿ ಇರುವವರಿಗೆ ಬೇರೆ ದಾರಿ ಇಲ್ಲ. ಇಲ್ಲಿ ಬಿಟ್ಟು ನಿಮ್ಮ ಪ್ರಕಾರ ಈಗ ಅಭಿವೃದ್ಧಿ ಅಂದ್ರೆ ಇಲ್ಲಿಗೆ ಒಂದು 3-5 ಕೊಠಡಿ ಇದು ಮಾಡ್ತಾ ಇದ್ದಾರೆ. ನಮಗೆ ಈಗ ಸುಸಜ್ಜಿತವಾದ ಕೊಠಡಿಗಳು ಈಗ 3 ಕೊಠಡಿ ಇಲ್ಲಿ ಗವರ್ಮೆಂಟ್ ಇದು ಮಾಡ್ತಾ ಇದ್ದಾರೆ. ಈಗ ಶಾಲಾ ಅಭಿವೃದ್ಧಿ ಸಮಿತಿ ಉಂಟು ಇಲ್ಲಿ. ಅವರೇ ಸರ್ ಅಶೋಕ್ ಸಿಬಿ ಸರಿ, ನಮ್ಮ ಪೇರೆಂಟ್ಸ್ ನಮ್ಮ ಪರವಾಗಿದ್ದಾರೆ. ಅವರಿಗೆ ಎಲ್ಲರೂ ಹೇಳಿದ್ದಾರೆ ಕೇಳಿದ್ದಾರೆ. ನಮಗೆ ದೊಡ್ಡವರು ಇಲ್ಲಿ ಎಲ್ಲ ಊರಿಗೆ ಆಗ್ತಾರಲ್ವಾ, ಅದು ಆಗ್ತಾ ಇಲ್ಲ. ಅಭಿಮಾನಿಗಳ ಮತ್ತು ಈ ಊರಿನವರ ಮೀಟಿಂಗ್ ಕೆಲವರೆಲ್ಲ 10,000 ಕೊಡ್ತೇವೆ ಅಂತ ವಾಗ್ದಾನ ಮಾಡಿದ್ದಾರೆ. ಹಾಗೆ ಮಾಡಿದರೂ ಕೂಡ ನಮಗೆ ಬೇಕಾದಂತಹ ಖರ್ಚಿಗೆ ಬೇಕಾದಂತಹ ಸಂಗ್ರಹ ಆಗುವುದಿಲ್ಲ. ಈಗ 30 ಲಕ್ಷ MRP ಕೊಡ್ತಾರೆ. ನಮಗೆ ಗರಿಷ್ಠ ಅಂತ 10 ಲಕ್ಷ ರೂಪಾಯಿ ಈ ಊರಿನಲ್ಲಿ ಆಗುವುದಿಲ್ಲ. ಅಂದರೆ ಅದಕ್ಕಿಂತ ಹೆಚ್ಚಿನ ಶ್ರೀಮಂತರ ಯಾರಿಲ್ಲ. ಎಲ್ಲರೂ ಮಧ್ಯಮ ವರ್ಗ ಮತ್ತು ಕೆಳಗಿನವರೇ ಇದೆ. ಈಗ ಡೆಮೊಲಿಷ್ ಅದು ಒಂದು ಇಮಿಡಿಯೇಟ್ ಮಾಡಬೇಕಂತ ಹೇಳಿರೋದು ಅದು ಈಗ ಆಪ್ಷನ್ ಕೂಡ ಆಗಿದೆ. ಇದು ಕೂಡ ನಾವು ಇಟ್ಕೊಳ್ಳುವಾಗಿಲ್ಲ, ಎಲ್ಲ ಹೋಗಿದೆ. ನಮಗೆ ಈ ಕಟ್ಟಡ ಬೇಕಾದ್ರೆ ಅದನ್ನು ಮಾಡಬಹುದು ಡೆಮೊಲಿಷ್. ಈ ಕಟ್ಟಡ ಆಗಬೇಕು ಅಂದ್ರೆ ಈಗ ಅದು ಸಾಕಾಗುದಿಲ್ಲ. MRP ಅವರು ಕೊಟ್ಟ ಸಹಾಯ ಊರವರು ಸಾಕಿದ್ದು ಸಾಕಾಗುದಿಲ್ಲ. ಏನು ಕೂಡ 30 ಕೊಡ್ತೇವೆ. ಇದು ಇಮಿಡಿಯೇಟ್ ಈಗ ಫಂಡ್ಸ್ 35 lakhs ಇದು ಮಾಡಿದ್ರೆ ನಾವು ಎನರ್ಜಿ ಕಂಪ್ಲೀಟ್ ಮಾಡ್ತೇವೆ. ಇದು ಬೆಲೆ ವಾಸ್ಟ್ ಇದೆ. ಫುಟಿಂಗ್ ಮಾತ್ರ ಇದೆ. ನಾವು ಫ್ರಂಟ್ ಲೈನ್ ಆಗ್ತದೆ. ನಮ್ಮ ತರಗತಿಗಳನ್ನು ನೋಡ್ತೇವೆ. ಅಲ್ಲ, ನೀವು 2 ದಿವಸದಲ್ಲಿ ನಾನು ಇನ್ನೊಮ್ಮೆ ಬರ್ತೇನೆ. 2 ನೀವು ಉದಯದ ಬೇಲೆ ಸ್ಪೀಡ್ ಅಪ್ ಮಾಡ್ತೇನೆ. ಇದು ಏನು ಟೈಮ್ ಆಗುತ್ತೆ ಫೈಲ್ ಫೌಂಡೇಶನ್ ಬೇಲೆಲ್ಲ ಫಾಸ್ಟ್ ಆಗುತ್ತೆ. ಬಿಡ್ಬೇಕಾವೇನು ಬುಡ ಬಿಡ್ಸಂದ್ರೆ ಸ್ಲೋ ಆಗುತ್ತೆ. ದುಡ್ಡದ ವ್ಯವಸ್ಥೆ ಹೊರಗಿನ ಮೂಜಿ ರೂಮ್ ಲೆಕ್ಕ ಅಕಲೇ ಹಾಕೊಂಡು ಹೊರಗಿನ ನ್ಯಾಯ ಬಟ್ ಸ್ಪೀಡ್ ಮಾಡ್ತದೆ ಬೇಲೆ. ಅಟ್ಲೀಸ್ಟ್ ಅವಾಗ ಈ ಮಕ್ಕಳಿಗೆ ಒಂದು ನಿಮಗೆ ಲೈಬ್ರರಿ ಅಥವಾ ಇದು ನೀವು ಸ್ಮಾರ್ಟ್ ಟಿವಿ ರೂಮ್ ಇದೆಲ್ಲ ಅದೆಲ್ಲ ಒಂದು ಕರೆಕ್ಟ್ ಆಗ್ತದೆ. ಸ್ಮಾರ್ಟ್ ಟಿವಿ ಇದೆ, ಅದೇ ಅದು ಫಿಕ್ಸ್ ಮಾಡಲಿಕ್ಕೆ ಒಂದು ಕರೆಕ್ಟ್
ಸ್ಟೆಪ್ ಬೈ ಸ್ಟೆಪ್ ಇಲ್ಲ 5 ಮಂದಿ ಫಿನಿಶ್ ಮಾಡ್ಕೊಳ್ಳಲ್ಲ ಒಂದು ಲೈಬ್ರರಿ ಒಂದು ಎಲ್ಲಿ ಆಮೇಲೆ ಕೊಡ್ತಾರೆ.